ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವ ಭಯಾನಕ ಅಪಘಾತ ಒಂದು ನಡೆದಿದೆ. ಡಿಕ್ಕಿಯ ರಭಸಕ್ಕೆ 2 ಪೀಸ್ ಆಗಿದೆ ಟೆಂಪೋ ಅನ್ನೋದು ಗೊತ್ತಾಗ್ತಾ ಇದೆ. ಬ್ರಿಡ್ಜ್ ಮೇಲೆ ಬಾಡಿ ಬಿದ್ದು ಕಟ್ಟಾಗಿ ಅದರ ಕ್ಯಾಬಿನ್ ಮಾತ್ರ ಕೆಳಗೆ ಬಿದ್ದಿರುವಂತದ್ದು. ಜ್ಞಾನಭಾರತಿ ರಿಂಗ್ ರಸ್ತೆಯ ರಾಮಚಂದ್ರ ಬ್ರಿಡ್ಜ್ ಬಳಿ ಈ ಭೀಕರ ಅಪಘಾತ ಸಂಭವಿಸಿದೆ. 3 ಗಾಯವಾಗಿದ್ದು ಟೆಂಪೋ ಚಾಲಕನ ಸ್ಥಿತಿ ಮಾತ್ರ ಗಂಭೀರವಾಗಿದೆ. ಜುಲೈ 5ರಂದು ಮಧ್ಯಾಹ್ನ 1 ಗಂಟೆಗೆ ನಡೆದ ಅಪಘಾತ ಇದು. ಬ್ಯಾಡರಹಳ್ಳಿ ಕಡೆಯಿಂದ ಕೆಂಗೇರಿ ಕಡೆಗೆ ಟೆಂಪೋ ತೆರಳುತ್ತಾ ಇರುತ್ತೆ. ರಿಂಗ್ ರಸ್ತೆಯಲ್ಲಿ ಟೆಂಪೋದಲ್ಲಿ 3 ಬರ್ತಾ ಇರ್ತಾರೆ. ಬೆಡ್ಶೀಟ್ ಮತ್ತು ಬಟ್ಟೆಯನ್ನ ತುಂಬಿದ್ದಂತಹ ಟೆಂಪೋ ಅದಾಗಿತ್ತು. ಇದ್ದಕ್ಕಿದ್ದಂತೆ ಟೆಂಪೋ ಬಲಭಾಗದ ಡಿವೈಡರ್ಗೆ ಡಿಕ್ಕಿ ಆಗತ್ತೆ. ಡಿವೈಡರ್ ಹಾರಿ ಬಂದ ಟೆಂಪೋ 2 ಪೀಸ್ ಆಗಿದೆ. ಇನ್ನು ಡ್ರೈವರ್ ಸೀಟ್ನಿಂದ ನೇತಾಡಿ ಚಾಲಕ ಕೆಳಗೆ ಬಿದ್ದಿದ್ದಾನೆ. ಚಾಲಕ ಬಿದ್ದ ಬಳಿಕ ಟೆಂಪೋ ಕ್ಯಾಬಿನ್ ಕೆಳಗಡೆ ಬಿದ್ದಿರುವಂಥದ್ದು. ಇನ್ನು 35 ವರ್ಷದ ಚಾಲಕ ರಾಘವೇಂದ್ರಗೆ ಗಂಭೀರ ಗಾಯವಾಗಿದೆ. ಟೆಂಪೋದಲ್ಲಿದ್ದ ಸಲೀಂ ಮತ್ತು ಫಜಾಯ್ಗೂ ಗಾಯವಾಗಿದೆ. ಬ್ರಿಡ್ಜ್ನಿಂದ ಕೆಳಗೆ ಬಿದ್ದ ಕ್ಯಾಬಿನ್ನಲ್ಲಿದ್ದಂತಹ 3 ಕೂಡ ಬ್ರಿಡ್ಜ್ನಿಂದಾಗಿ ಕೆಳಗೆ ಬೀಳ್ತಾರೆ. 3 ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಇದೀಗ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಜ್ಞಾನಭಾರತಿ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಈ ಅಪಘಾತದ ಭೀಕರತೆ ಯಾವ ರೀತಿಯಾಗಿ ಇದೆ ಅಂತ ಹೇಳಿ. ಅಂದರೆ ಬ್ಯಾಡರಹಳ್ಳಿ ಕಡೆಯಿಂದ ಕೆಂಗೇರಿ ಕಡೆಗೆ ಟೆಂಪೋ ತೆರಳುತ್ತಾ ಇರುತ್ತೆ. ರಿಂಗ್ ರಸ್ತೆಯಲ್ಲಿ ಆ ಟೆಂಪೋದಲ್ಲಿ 3 ಜನ ಇರ್ತಾರೆ. ಬೆಡ್ಶೀಟ್ ಮತ್ತೆ ಬಟ್ಟೆ ತುಂಬಿರ್ತಕ್ಕಂತಹ ಟೆಂಪೋ ಆಗಿರುತ್ತೆ ಅದು. ಇದ್ದಕ್ಕಿದ್ದಂತೆ ಟೆಂಪೋ ಬಲಭಾಗ ಡಿವೈಡರ್ಗೆ ಹೋಗಿ ಡಿಕ್ಕಿ ಆಗತ್ತೆ. ಆ ದೃಶ್ಯಾವಳಿಯನ್ನ ನೀವು ಈಗ ಗಮನಿಸಿದ್ರಿ. ಡಿವೈಡರ್ ಹಾರಿ ಬಂದಂತಹ ಟೆಂಪೋ 2 ಪೀಸ್ ಆಗತ್ತೆ. ಪೀಸ್ ಆಗಿ ಹೋಗುತ್ತೆ. ಡ್ರೈವರ್ ಸೀಟ್ನಿಂದ ನೇತಾಡಿ ಚಾಲಕ ಕೆಳಗೆ ಬೀಳ್ತಾನೆ. ಚಾಲಕ ಬಿದ್ದ ಬಳಿಕ ಟೆಂಪೋ ಕ್ಯಾಬಿನ್ ಕೂಡ ಕೆಳಕ್ಕೆ ಬೀಳುತ್ತೆ. ಸಮಯದಲ್ಲಿ ಜ್ಞಾನಭಾರತಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸದಲ್ಲಿ ಇರುವಂಥ ನೈಸ್ ರೋಡ್ ಮೇಲೆ ರಾಮಚಂದ್ರ ಬ್ರಿಡ್ಜ್ ಹತ್ತಿರ ಒಂದು ಬ್ಯಾಡರಹಳ್ಳಿ ಕಡೆಯಿಂದ ಕೆಂಗೇರಿ ಕಡೆ ಹೋಗುವಂಥ ಟೆಂಪೋ ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಬಂದುಬಿಟ್ಟು ಅಲ್ಲಿ ರಾಮಚಂದ್ರ ಬ್ರಿಡ್ಜಿಗೆ ಡಿಕ್ಕಿ ಹೊಡೆದು ಅದರದ್ದು ಮುಂದಿನ ಫ್ರಂಟ್ ಬಾಡಿ ಅಂದರೆ ಏನು ಚೆಸ್ಸಿ ಅಂತ ಹೇಳ್ತೀವಲ್ಲ ಅದು ಕೆಳಗಡೆ ಬಿದ್ದು ಬಾಡಿ ಮೇಲೆ ಇದೆ. ಇದರಲ್ಲಿ ಡ್ರೈವರಿಗೆ ಸ್ವಲ್ಪ ಪೆಟ್ಟಾಗಿ ಅವನು ಅನ್ಕಾನ್ಷಿಯಸ್ ಇದ್ದಾನೆ. ಹತ್ತಿರದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದೆ. ಮತ್ತು ಅವನ ಡ್ರೈವರ್ ಹೆಸರು ಬಂದುಬಿಟ್ಟು ರಾಘವೇಂದ್ರ ಅಂತ. ಅವನು ಆಲೂರು ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಬೆಂಗಳೂರಿನಲ್ಲಿ ಬೆಚ್ಚಿ ಬೀಳಿಸುವ ಅಪಘಾತ ಒಂದು ನಡೆದಿದೆ. ಅಂದರೆ ಡಿಕ್ಕಿಯಾದ ರಭಸಕ್ಕೆ ಟೆಂಪೋ 2 ಪೀಸ್ ಆಗಿರುವಂಥದ್ದು. ನಿಜಕ್ಕೂ ಆ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೆ ಭಯ ಆಗತ್ತೆ. ಹೇಗೆ ಈ ಒಂದು ಅಪಘಾತ ಸಂಭವಿಸಿದೆ? ಸದ್ಯ ಗಾಯಾಳುಗಳ ಸ್ಥಿತಿ ಹೇಗಿದೆ? ದಿವ್ಯಾ, ಜುಲೈ 5ನೇ ತಾರೀಕು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಒಂದು ಅಪಘಾತ ಸಂಭವಿಸಿರುವಂಥದ್ದು. ಬ್ಯಾಡರಹಳ್ಳಿ ಕಡೆಯಿಂದ ಕೆಂಗೇರಿ ಕಡೆಗೆ ಟೆಂಪೋ ತೆರಳುತ್ತಾ ಇತ್ತು. ಈ ಸಂದರ್ಭದಲ್ಲಿ ಈ ಜ್ಞಾನಭಾರತಿ ರಿಂಗ್ ರಸ್ತೆ ಈ ರಾಮಚಂದ್ರ ಬ್ರಿಡ್ಜ್ ಬಳಿ ಏನಿದೆ, ಈ ಸಂದರ್ಭದಲ್ಲಿ ವೇಗವಾಗಿ ಹೋಗ್ತಾ ಇತ್ತು. ಆ ಟೆಂಪೋ ನಿಯಂತ್ರಣವನ್ನ ತಪ್ಪಿರುವಂಥದ್ದು. ಈ ಸಂದರ್ಭದಲ್ಲಿ ಪಕ್ಕದಲ್ಲಿ ಇದ್ದಂತಹ ಡಿವೈಡರ್ಗೆ ಡಿಕ್ಕಿಯಾಗಿ ಬ್ರಿಡ್ಜ್ ಮೇಲಿಂದ ಈ ಒಂದು ಟೆಂಪೋ ಏನಿದೆ ಅದು ಬಿದ್ದಿರುವಂಥದ್ದು 2 ತುಂಡಾಗಿಬಿಟ್ಟಿದೆ. ಆ ಸಂದರ್ಭದಲ್ಲಿ ಟೆಂಪೋದಲ್ಲಿ ಇದ್ದಂತಹ 3 ಏನಿದ್ದಾರೆ ಅವರಿಗೆ ಗಂಭೀರ ಗಾಯ ಆಗಿರುವಂಥದ್ದು. ಡ್ರೈವರ್ ಸೀಟ್ನಿಂದ ಈ ಡ್ರೈವರ್ ಏನಿದ್ದಾನೆ ನೇತಾಡಿ ಅದಾದ ಮೇಲೆ ಬ್ರಿಡ್ಜ್ ಇಂದ ಕೆಳಗಡೆ ಬಿದ್ದಿರುವಂಥದ್ದು. ಈ ರಾಘವೇಂದ್ರ 35 ವರ್ಷ ಏನಿದೆ ಅವರಿಗೆ ಗಂಭೀರ ಗಾಯ ಆಗಿರುವಂಥದ್ದು. ಇನ್ನು ಟೆಂಪೋದಲ್ಲಿ ಇದ್ದಂತಹ ಸಲೀಂ ಮತ್ತು ಫಯಾಜ್ ಕೂಡ ಗಂಭೀರ ಗಾಯ ಆಗಿದೆ. ಇನ್ನು 3 ಕೂಡ ಬ್ರಿಡ್ಜ್ ನಿಂದ ಕೆಳಗೆ ಬಿದ್ದಿದ್ದಾರೆ ಕ್ಯಾಬಿನ್ ನಿಂದ. ಹೀಗಾಗಿ ಗಾಯ ಕೂಡ ಆಗಿರುವಂಥದ್ದು. ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಅವರಿಗೆ ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿರುವಂಥದ್ದು. ಸದ್ಯಕ್ಕೆ ಗಾಯಾಳುಗಳ ಸ್ಥಿತಿ ಒಬ್ಬರಲ್ಲಿ ಅಂದ್ರೆ ರಾಘವೇಂದ್ರ ಸ್ಥಿತಿ ಗಂಭೀರವಾಗಿದೆ ಅಂತ. ಇನ್ನು ಇನ್ನುಳಿದವರ 2 ಸ್ಥಿತಿ ಸ್ವಲ್ಪ ಪರವಾಗಿಲ್ಲ ಅನ್ನೋ ಮಟ್ಟಕ್ಕಿದೆ. ಇನ್ನು ಈ ಅಪಘಾತದ ದೃಶ್ಯ ಏನಿದೆ ಅದು ಸಿಸಿಟಿವಿಯಲ್ಲಿ ಕೂಡ ಸೆರೆಯಾಗಿರುವಂಥದ್ದು. ಸಿಸಿಟಿವಿಯಲ್ಲಿ ಸೆರೆಯಾದಂತಹ ದೃಶ್ಯವನ್ನ ನೋಡಿದಂತಹ ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಭಯ ಆಗುತ್ತೆ.
ಸದ್ಯಕ್ಕಂತೂ ಅಕ್ಕಪಕ್ಕದ ವಾಹನಗಳಿಗೆ ಮತ್ತು ಅಕ್ಕಪಕ್ಕದಲ್ಲಿ ಓಡಾಡ್ತಾ ಇದ್ದಂತಹ ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ಅಕಸ್ಮಾತ್ ಆಗಿ ಏನಾದ್ರೂ ಡಿವೈಡರ್ ಏನು ಡಿಕ್ಕಿಯಾಗಿ ಕೆಳಗಡೆ ಬ್ರಿಡ್ಜ್ ಕೆಳಗಡೆ ಏನಾದರೂ ಯಾವ್ದಾದ್ರು ವಾಹನ ಓಡಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆ ವಾಹನದ ಮೇಲೆ ಏನಾದರೂ ಈ ಟೆಂಪೋ ತುಂಡಾಗಿ ಬಿದ್ದಿದ್ರೆ ಅಲ್ಲಿ ಕೂಡ ದೊಡ್ಡ ಮಟ್ಟದ ಅವಘಡ ಸಂಭವಿಸ್ತಾ ಇತ್ತು. ಅದೃಷ್ಟವಶಾತ್ ಅದು ಆಗಿಲ್ಲ. ಸದ್ಯಕ್ಕಂತೂ ಸ್ಥಳಕ್ಕೆ ಸಂಚಾರಿ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇನ್ನು ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿಯುವಂತಿದೆಯಾ. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ಮಾಡೋದು ಸಣ್ಣ ಪುಟ್ಟ